ಪಾಪ ನಮ್ಮ ಸೋನು ಅವರೆಲ್ಲ ನಿರ್ಧಾರ ಮಾಡಿಲ್ಲ, ಹಂಗೆ ಎದ್ದು ಬರ್ತಾ ಇದ್ದಾರೆ. ಯಾಕಂದ್ರೆ ನಿದ್ದೆ ಇಲ್ಲ ಸರ್ ರಾತ್ರಿ ಇರ್ತಾರೆ. ಯಾಕಂದ್ರೆ ಅಷ್ಟೊಂದು ಕಷ್ಟ ಇದೆ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ. ದೀಪ ಕರೆಕ್ಟ್ ಆಗಿ ಮಾಡ್ತಾರ, ಲೈಟಿಂಗ್ ಕರೆಕ್ಟ್ ಆಗ್ತಾರ, ಎಲ್ಲ ಕರೆಂಟ್ ಸಾಕು ನೋಡ್ಬೇಕು, ಅಲ್ಲಿ ಪರ್ಮಿಷನ್ ತಗೋಬೇಕು, ಪೊಲೀಸ್ ಪರ್ಮಿಷನ್ ತಗೋಬೇಕು, ಗಣ್ಯಗಳ ಕರಿಬೇಕು, ಮನೆಗೂ ಹೋಗಿ ಹೇಳ್ಬೇಕು. ಮಳೆ ಬರಬಾರ್ದು, ಮಳೆರಾಯ ಇದನ್ನ ಪರ್ಮಿಷನ್ ಕೊಡ್ತೀನಿ. ಸುತ್ತಮುತ್ತಲೆಲ್ಲ ಮಳೆ ಬರ್ತೈತೆ. ಶಿವಾಜಿನಗರ ಅದ್ಭುತ ಫಲವಾಗಿದೆ ಮಳೆ. ಆದರೂ ಪರವಾಗಿಲ್ಲ, ದೇವರು ಇಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಶಕ್ತಿ ಅನ್ನೋದು, ಆ ತಾಯಿ ಅದೇ ಶಕ್ತಿ ಕೊಟ್ಟಿದ್ದಾರೆ. ಅದೇ ರೀತಿ ನಗುವಿನ ಒಡೆಯ ಅನುಪಯಂಗಾರ್ ಬಂದಿದ್ದಾರೆ. ಅವರು ನಿಜಕ್ಕೂ ಹೇಳ್ತೀನಿ, ಆ ತಾಯಿ ಇವತ್ತು ಡ್ಯಾನ್ಸ್ ಮಾಡ್ತಾರಲ್ಲ, ದೇವಿ ಆಶೀರ್ವಾದ ಮಾಡ್ತಾರೆ. ಅವರು ಮುಂಬರುವ ದಿನಗಳಲ್ಲಿ ಖಂಡಿತ ನಾಯಕ ಆಗ್ತಾರೆ. ಜೋರಾಗಿ ಚಪ್ಪಾಳೆ ಬಂದ್ಕೊಳ್ಳಿ ಅನುಪಯಂಗಾರ್ ಅವರಿಗೆ, ಜೋರಾಗಿ ಚಪ್ಪಾಳೆ. ಧನ್ಯವಾದಗಳು. ಇವರು ಈ ನೃತ್ಯ ಮಾಡ್ಬೇಕಂದ್ರೆ 24 ಗಂಟೆ ಉಪವಾಸದಿಂದ ಮಾತ್ರ ಈ ನೃತ್ಯ ಮಾಡೋದು. ನಮ್ ಕೈಯಲ್ಲಾಗಲ್ಲ, ಬೇರೆ ಕೈಯಲ್ಲಾಗಲ್ಲ. ಡ್ಯಾನ್ಸ್ ಕಲಾವಿದರಿಗೆ ಆಗೋದೇ ಇವರು ನೀರು ಸಹ ಕುಡಿಯೋದಿಲ್ಲ. ಉಪವಾಸವಿದ್ದು ಈ ನೃತ್ಯ ಮಾಡಿ ಹೋಗುವಾಗ 10-11 ಗಂಟೆಗೆ, ಅದು ಸಸ್ಯಾಹಾರಿ ಮಾತ್ರ, ಮಾಂಸಾಹಾರಿ ಅಲ್ಲ. ಅಂತ ಒಬ್ಬ ನೃತ್ಯಗಳನ್ನು ಕತ್ತರಿಸಿದ್ವಿ. ರೋಮ ಒಳಗೆ ಅಂತ ಒಂದು ಡ್ಯಾನ್ಸ್ ನೋಡೋಣ, ನೃತ್ಯ ನೋಡೋಣ. ಅದಕ್ಕೆ ಮೊದಲು ನಮ್ಮ ಸಾಯಪ್ಪನವರು ಪುನೀತ್ ರಾಜ್ಕುಮಾರ್ ಅವರನ್ನ ಹೊಗಳಿ ಬಂದಂತಹ ಒಂದು ಗೀತೆಯನ್ನು ಹಾಡ್ತಾರೆ. ಇದು ನಿಜಕ್ಕೂ ತಾಯಂದ್ರ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹಾಡು. ಈ ಹಾಡು ಆದ ನಂತರ ಒಂದು ನೃತ್ಯ ಸ್ಟಾರ್ಟ್.